ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಮ್ಮ ಕಡೆ ಇಂಥವ್ರಿಗೆ ಹುಚಬಿಲ್ಲಿ ಅಂತ ಕರೀತಾರೆ, ಇನ್ನು ಉಳಿದವರು ಇವರಿಗೆ ತುಘಲಕ್ ಅಂತ ಕರೀತಾರೆ. ದುಂಡಾವರ್ತನೆ, ಅತಿರೇಕ, ಈ ರೀತಿ ಆಲೋಚನೆಯನ್ನು ಕೂಡ ಮಾಡಲಿಕ್ಕೆ ಹೆಂಗೆ ಸಾಧ್ಯ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸ ವಿಶ್ವಸಂಸ್ಥೆಯ ನಿರ್ಮಾಣ ಮಾಡ್ತಾರಂತೆ. ಅಂದರೆ ಸಂಯುಕ್ತ ರಾಷ್ಟ್ರ ಅಂತೇನಿತ್ತಲ್ಲ, ಯುನೈಟೆಡ್ ನೇಷನ್ಸು, ಈತನದೇ ಒಂದು ಸಂಯುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಹೆಸರೇನಿಟ್ಟಿದ್ದಾರೆ, ಗಾಜಾ ಬೋರ್ಡ್ ಆಫ್ ಪೀಸ್ ಅಂತ. ಪೀಸೋ ಅನ್ನೋದು ಇನ್ನೂ ತೀರ್ಮಾನ ಆಗಬೇಕಾಗಿದೆ. ಈಗ ಈ ರೀತಿಯದಾದಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 70 ದೇಶಗಳಿಗೆ ಇವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾರತ ಕೂಡ ಒಂದು. ಇದರ ಸದಸ್ಯತ್ವವನ್ನು ಪಡೀಲಿಕ್ಕೆ ಏನು ಅರ್ಹತೆ ಇರಬೇಕು? ಇದರ ನಿಮಗೆ ಶಾಶ್ವತ ಸದಸ್ಯತ್ವ ಬೇಕು ಅಂದರೆ $1 ಬಿಲಿಯನ್ ದುಡ್ಡನ್ನು ಕೊಡಬೇಕು. ಇಲ್ಲ ನಿಮಗೆ ರೊಕ್ಕ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳಿ. ನಿಮಗೆ ರೊಕ್ಕ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ತಾತ್ಕಾಲಿಕವಾಗಿ 3 ವರ್ಷ ಸದಸ್ಯತ್ವವನ್ನು ಕೊಡಲಾಗುತ್ತದೆ, ತದನಂತರ ಹೊರಗೆ ಹಾಕಲಾಗುತ್ತದೆ. ಯಾರಿದರಲ್ಲಿ ಇದ್ದಾರೆ? ವಿಶ್ವಸಂಸ್ಥೆಯಲ್ಲಿ ಯಾರಿದ್ದಾರೆ ಇದರಲ್ಲಿ ಇದ್ದಾರೆ ಇವರ ಸೋದರ ಅಳಿಯ ಇದ್ದಾರೆ, ಇವರ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ, ಇವರ ಒಂದಿ ಮಾಗದರೆಲ್ಲ ಇದ್ದಾರೆ. ಎಲ್ಲರನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ಈ ರೀತಿಯಾದಂಥ ಗಾಜಾ ಬೋರ್ಡ್ ಆಫ್ ಪೀಸ್ ಅಂತ ಮಾಡ್ತಾ ಇದ್ದೀನಿ ಅಂತ ಇವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಈಗ ವೈಶ್ವಿಕ ಮಟ್ಟದಲ್ಲಿ ಇದು ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರುವಂಥ ವಿಚಾರ. ಪಾಕಿಸ್ತಾನ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದೆ, ನೋಡಿ ನಮಗೆ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇರುವಂಥ ವಿಶ್ವಸಂಸ್ಥೆಯಲ್ಲಿ ಸಂಯುಕ್ತ ರಾಷ್ಟ್ರದಲ್ಲಿ ನಮಗೆ ಸದಸ್ಯತ್ವ ದೊರಕಿದೆ, ಆಮಂತ್ರಣವನ್ನು ಕೊಟ್ಟಿದ್ದಾರೆ ಅಂತ ಶಹಬಾಜ್ ಶರೀಫ್ ಎಲ್ಲರೆದುರಿಗೂ ಶಹಬಾಷಿ ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ. ಯಾವ ರಾಷ್ಟ್ರದಲ್ಲಿ ಭಿಕ್ಷೆ ಕೇಳುವ ಸ್ಥಿತಿ ಇದೆಯೋ ಅಂಥ ರಾಷ್ಟ್ರಕ್ಕೂ ಕೂಡ ಆಹ್ವಾನ ಹೋಗಿದೆ. ನೋಡಿ, ಈ ಮನುಷ್ಯ ಡೊನಾಲ್ಡ್ ಟ್ರಂಪು ಮೊದಲು ನ್ಯಾಟೋವನ್ನು ಸಂಪೂರ್ಣವಾಗಿ ಛಿದ್ರ ಮಾಡಿ ಹಾಕಿದ್ರು. ಯಾವಾಗ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ದಿವಸದಿಂದ ಇವನ ಉಪಟಳ ಶುರುವಾಯಿತು. ಐರೋಪ್ಯ ರಾಷ್ಟ್ರಗಳ ಮೇಲೆ ಒತ್ತಡ ಹೇರಲಿಕ್ಕೆ ಶುರು ಮಾಡ್ತಾರೆ. ಬಜೆಟ್ನಲ್ಲಿ ನೀವು ನನಗೋಸ್ಕರ ಒಂದಷ್ಟು ದುಡ್ಡನ್ನು ಎತ್ತಿಡಿ ಅಂತ ಹೇಳ್ತಾರೆ. ನೀವು ಕೂಡ ಸೈನ್ಯಕ್ಕೆ ದುಡ್ಡನ್ನು ಕೊಡಬೇಕು. ಅಮೇರಿಕ ಮಾತ್ರ ದುಡ್ಡು ಹಾಕ್ತಾ ನಿರಂತರವಾಗಿ ದುಡ್ಡನ್ನು ಹರಿಸ್ತಾ ಇರೋದು. ನೀವೆಲ್ಲ ನ್ಯಾಟೋ ದೇಶಗಳಂತೂ ಸುಮ್ಮನೆ ಕೂತ್ರಾಗೋದಿಲ್ಲ. ನೀವು ಒಂದಿಷ್ಟು % ಎಕ್ಸ್ಟ್ರಾ ಡಿಫೆನ್ಸ್ಗೋಸ್ಕರ ಎತ್ತಿಡಬೇಕು, ಅದನ್ನು ನನ್ನ ದೇಶಕ್ಕೆ ಕೊಡಬೇಕು. ನಾನು ಯುದ್ಧೋಪಕರಣಗಳನ್ನು ತಯಾರು ಮಾಡಿ ಅದನ್ನು ವಿನಿಯೋಗಿಸ್ತೀನಿ ಅಂತ ಹೇಳ್ತಿದ್ರು. ಆ ನ್ಯಾಟೋ ದೇಶದ ಸದಸ್ಯನಾಗಿದ್ದುಕೊಂಡು ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡ್ತೀನಿ, ದಂಡೆತ್ತಿ ಹೋಗ್ತೀನಿ, ಅದರ ಅಧ್ಯಕ್ಷ ನಾನೇ ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡಿದರು. ನ್ಯಾಟೋ ದೇಶಗಳೆಲ್ಲ ಪ್ರತ್ಯೇಕ ಆಗಿ ಆತನ ವಿರುದ್ಧ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾವೆ. ಯುನೈಟೆಡ್ ನೇಷನ್ಸಿಂದ ಹೊರಗಡೆ ಬಂದಾಯಿತು. ಯುನೈಟೆಡ್ ನೇಷನ್ಸ್ಗೂ ನನಗೂ ಸಂಬಂಧ ಇಲ್ಲ, ಯಾವ ಯುನೈಟೆಡ್ ನೇಷನ್ಸನ್ನಾದರೂ ಒಪ್ಕೊಳ್ಳೋದಿಲ್ಲ ಅಂದರು. ಅಂದರೆ ಈಗ ಇರುವ ವ್ಯವಸ್ಥೆ ಏನಿದೆ, ಆ ಇಷ್ಟೂ ವ್ಯವಸ್ಥೆಯ ವಿರುದ್ಧವಾಗಿ ಈತ ನಿರಂತರವಾಗಿ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ಮತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡೋದು. ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾಯಿದ್ರು. ಭಾಳಷ್ಟು ಜನ ಗಮನಿಸ್ತಿಲ್ಲ, ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಅಂದರೆ ಒಂದು ಸೀಕ್ರೆಟ್ ಏಜೆನ್ಸಿ ಅಂತ ಶುರು ಮಾಡಿದ್ರು ಅವರು. ಹೇಗೆ ನಮ್ಮಲ್ಲಿ ಅಂತೆಲ್ಲ ಇದೆಯಲ್ಲ, ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತೆಲ್ಲ ಇದೆಯಲ್ಲ, ಅದೇ ರೀತಿಯದಾದಂಥ IB ಮತ್ತು ರೀತಿಯದಾದಂಥ ಒಂದು ಸೀಕ್ರೆಟ್ ಏಜೆನ್ಸಿ ಅಂತ ಮಾಡಿ ಸರ್ಕಾರಿ ಕಚೇರಿಯನ್ನು ಅವರಿಗೆ ಕೊಟ್ಟು ಅಲ್ಲಿ ಅಧಿಕಾರಿಗಳನ್ನು ನೇಮಕಾತಿ ಮಾಡಿ ಅಮಿತ್ ಶಾ, ನರೇಂದ್ರ ಮೋದಿ ಏನು ಕಾರ್ಯಾಚರಣೆ ಮಾಡ್ತಾರೆ, ಲೆಫ್ಟಿನೆಂಟ್ ಗವರ್ನರ್ ಅವರ ಮೂಮೆಂಟ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಸುಮಾರು 120 ಜನರನ್ನು ನೇಮಕಾತಿ ಮಾಡಿದರು ಅರವಿಂದ್ ಕೇಜ್ರಿವಾಲ್. ಭಾಳಷ್ಟು ಜನರಿಗೆ ಇದು ನೆನಪಿರಲಿಕ್ಕಿಲ್ಲ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದರಿಂದಾಗಿ ನನಗೆ ಇದು ಸ್ಪಷ್ಟವಾಗಿ ಇನ್ನೂ ಅಚ್ಚಳಿಯದೆ ನೆನಪುಳಿದಿದೆ. ಆತ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಆ ರೀತಿ ಅರಾಜಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಈತ ವೈಶ್ವಿಕ ಮಟ್ಟದಲ್ಲಿ ಈ ರೀತಿಯಾದಂಥ ದುಂಡಾವರ್ತನೆಯನ್ನು ಶುರು ಮಾಡಿದ್ದಾರೆ. ಹಾಗಾದರೆ ಮುಂದೇನಾಗತ್ತೆ ಅಂತಂದರೆ, ಈತನ ಸದಸ್ಯತ್ವವನ್ನು ಯಾರ್ಯಾರು ಹೊಂದುವುದಿಲ್ಲವೋ ಅವರ ಮೇಲೆ ಈತ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾನು ಶುರು ಮಾಡ್ತಾ ಇರುವಂಥ ಈ ಸಂಯುಕ್ತ ರಾಷ್ಟ್ರ ಏನಿದೆ ಅದಕ್ಕೆ ನೀವು ಸದಸ್ಯರಾಗಬೇಕು, ಆಗದೆ ಹೋದರೆ ನಿಮ್ಮ ಮೇಲೆ ನಾನು ಕ್ರಮ ಕೈಗೊಳ್ತೀನಿ. ಇದಕ್ಕಿಂತ ಮಜಾ ಏನು ಅಂದರೆ, ಈ ಹೊಸದಾಗಿ ಏನು ಸಂಯುಕ್ತ ರಾಷ್ಟ್ರ ಯುನೈಟೆಡ್ ನೇಷನ್ಸ್ ಈತ ಮಾಡ್ತಾ ಇದ್ದಾರೋ, ಈ ಯುನೈಟೆಡ್ ನೇಷನ್ಸ್ ಮಾಡ್ತಾ ಇದ್ದು ಅಮೇರಿಕೆಯ ರಾಷ್ಟ್ರಾಧ್ಯಕ್ಷರು ಅಥವಾ ಡೊನಾಲ್ಡ್ ಟ್ರಂಪ್ ತಾನು ವ್ಯಕ್ತಿಗತವಾಗಿ ಶುರು ಮಾಡಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ನಾಳೆ ಇವರ ರಾಷ್ಟ್ರಾಧ್ಯಕ್ಷ ಸ್ಥಾನ ಹೊರಟು ಹೋದ ಮೇಲೂ ಈತ ವಿಶ್ವಸಂಸ್ಥೆಯ ಅಧ್ಯಕ್ಷನಾಗಿಯೇ ಉಳಿದಿರ್ತಾರೆ. ಈತ ಮಾಡಿದಂಥ ಈ ಗಾಜಾ ಬೋರ್ಡ್ ಆಫ್ ಪೀಸ್ನ ಅಧ್ಯಕ್ಷರಾಗಿ ಇವರು ಉಳಿದೇ ಇರ್ತಾರೆ. ಇವರು ಅಮೆರಿಕೆ ಅಧ್ಯಕ್ಷ ಆಗಿರೋದಿಲ್ಲ. ಹಾಗಾದರೆ ಅದರ ಗತಿ ಏನು?
ತನಗೆ ಯಾರು ಬೇಕೋ ಆ ರಾಷ್ಟ್ರವನ್ನು ಇವರು ಸದಸ್ಯರನ್ನಾಗಿ ಉಳಿಸ್ಕೋತಾರೆ. ಯಾರು ತನಗೆ ಬೇಡ ಆಗ್ತದೋ ಅವ್ರನ್ನ ಅಲ್ಲಿಂದ ಉಚ್ಚಾಟನೆಯನ್ನು ಮಾಡ್ತಾರೆ. ಇಲ್ಲಿವರೆಗೂ ಯಾವ ದುಂಡಾವರ್ತನೆಯನ್ನು ಇವರು ಮಾಡ್ಕೊಂಬಂದಿದ್ದಾರೋ ಇದನ್ನು ಮುಂದುವರಿಸ್ತಾರೆ ಅನ್ನೋದು ಯಾರಿಗಾದರೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇವರು ಸದಸ್ಯತ್ವವನ್ನು ಕೊಟ್ಟ ನೋಡು. ಇವರ ಜೊತೆ ಯಾರು ಗಾಲ್ಫನ್ನು ಆಡ್ತಾರಲ್ಲ ಆ ಗಾಲ್ಫ್ ಆಡೋರನ್ನ ಇವರ ಸದಸ್ಯರನ್ನು, ವಿಶ್ವಸಂಸ್ಥೆಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ಮಾಗಧರಾಗಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಇವರು ಸದಸ್ಯತ್ವವನ್ನು ಕೊಡ್ತಾ ಇದ್ದಾರೆ. ಎಂಥ ವಿಚಿತ್ರ ಅಂದರೆ ಈ ಮನುಷ್ಯ ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ, ಗ್ರೀನ್ಲ್ಯಾಂಡ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಒಬ್ಬ ಸ್ಪೋಕ್ಸ್ ಪರ್ಸನ್, ಇವು ಪತ್ರಿಕೆ ಮಾಧ್ಯಮದ ವ್ಯಕ್ತಿ ಕೇಳ್ತಾರೆ. ಅವಾಗ ಹೇಳ್ತಾರೆ, ನೋಡಿ ಬಂದ ಇಷ್ಟು ದಿವಸ ಆಯಿತು, ನಾನು ಇಲ್ಲಿವರೆಗೂ ನನಗೆ ನೋಬೆಲ್ ಪೀಸ್ ಪ್ರೈಸನ್ನು ಅನೌನ್ಸ್ ಮಾಡಲಿಲ್ಲ, ಅದಕ್ಕೆ ನಾನು ಇನ್ನು ಶಾಂತಿ ದೂತನಾಗಿ ಹೊರಹೊಮ್ಮಬಾರದು, ನನಗೆ ಯಾರ್ಯಾರ ಮೇಲೆ ಸಿಟ್ಟಿದೆಯೋ ಅಂಥ ರಾಷ್ಟ್ರಗಳ ಮೇಲೆ ಕಣ್ಣಿದೆಯೋ ಅಂಥ ರಾಷ್ಟ್ರಗಳನ್ನು ವಶಪಡಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಗ್ರೀನ್ಲ್ಯಾಂಡು ನನ್ನದಾಗತ್ತೆ, ನೊಬೆಲ್ ಪೀಸ್ ಪ್ರೈಸ್ ಸಿಗದೇ ಇರೋದರಿಂದ ನಾನು ಈ ಕೆಲಸ ಮಾಡ್ತಾ ಇರೋದು ಅಂತ. ಇದಕ್ಕಿಂತ ಮಜಾ ಇನ್ನೊಂದು ವಿಷಯ ಹೇಳ್ತೀನಿ. ಏನಪ್ಪ ಅಂತಂದರೆ, ನಿನ್ನೆ ನೀವು ಬಹುಶಃ ಚಾನಲ್ಗಳನ್ನ, ಹಿಂದಿ ಚಾನಲ್ಲು ಇಂಗ್ಲೀಷ್ ಚಾನಲ್ಗಳು ಗಮನಿಸಿದ್ರೆ ಭಾಳ ಮಜಾ ವಿಷಯ ಗೊತ್ತಾಯ್ತು. ಏನಂದರೆ, ನ್ಯಾಟೋ ದೇಶಗಳೆಲ್ಲ ಅಮೇರಿಕೆ ವಿರುದ್ಧ ಜಂಗಿ ಕುಸ್ತಿಗಿಳಿದಿದ್ದಾವೆ. ಗ್ರೀನ್ಲ್ಯಾಂಡ್ನಲ್ಲಿ ಬಂದು ಇಳೀತು ನ್ಯಾಟೋ 7 ದೇಶಗಳ ಸೈನ್ಯ. ಇನ್ನು ಶುರುವಾಯಿತು ಜಟಾಪಟಿ. ಟ್ರಂಪ್ ಸೇನೆಗೂ ಮತ್ತು ನ್ಯಾಟೋ ಸೇನೆಗಳಿಗೂ ಶುರುವಾಯಿತು ಜಂಗಿ ಕುಸ್ತಿ. ಇನ್ನು ಯುದ್ಧದ ಕಸರತ್ತು ಶುರು ಅಂತ ಈ ರೀತಿಯಾದಂಥ ವಿಚಿತ್ರವಾದಂಥ ಸ್ಟೇಟ್ಮೆಂಟ್ಗಳು ಟಿ ವಿಯಲ್ಲಿ ಬರ್ತಾ ಇದ್ದಾವೆ. 7 ದೇಶಗಳಿಂದ ನನಗೆ ಹೇಳಲಿಕ್ಕೆ ನಗು ಬರುತ್ತೆ. ಬಂದಿರುವ ಒಟ್ಟು ಸೈನಿಕರ ಸಂಖ್ಯೆ, ಗ್ರೀನ್ಲ್ಯಾಂಡ್ಗೆ ಬಂದು ಇಳಿದವರ ಸಂಖ್ಯೆ 40 ಸ್ವಾಮಿ. 40ರಲ್ಲಿ ಒಬ್ಬ ಬ್ರಿಟನ್ ಸೈನಿಕ, 17 ಜನ ಫ್ರಾನ್ಸ್ನಿಂದ ಬಂದಿದ್ದಾರೆ, 3 ಜನ ಪಕ್ಕದ, ಇದೇ ರೀತಿ 13, 3, 2 ಒಟ್ಟು 7 ದೇಶಗಳಿಂದ 40 ಜನ ಸೈನಿಕರು ಬಂದು ಇಳಿದಿದ್ದಾರೆ. ಇವರು ಡೊನಾಲ್ಡ್ ಟ್ರಂಪ್ನ ಸೈನ್ಯದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೈನಿಕರು ಜಮಾವಣೆ ಆಗ್ತಾ ಇದ್ದಾರೆ ಗ್ರೀನ್ಲ್ಯಾಂಡ್ನಲ್ಲಿ. ಅಮೇರಿಕೆಯ ಸೈನ್ಯದ ಜೊತೆ ಇವರು ಯುದ್ಧವನ್ನು ಮಾಡಲಿದ್ದಾರೆ ಅಂತ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ. ದೊಡ್ಡ ಯುದ್ಧ ಆಗುತ್ತೆ, ಭೀಕರವಾದ ಯುದ್ಧ ಆಗುತ್ತೆ. ತಾವೇ ಹೊಡೆದಾಡ್ಕೋತಾ ಇದ್ದಾರೆ. ನ್ಯಾಟೋ ದೇಶಗಳ ಭಾಗವಾದ ಅಮೇರಿಕೆಯ ವಿರುದ್ಧ ಸೆಡ್ಡು ಹೊಡಿತಾ ಇದ್ದಾವೆ ಐರೋಪ್ಯ ರಾಷ್ಟ್ರದ ಸೈನಿಕರು. ಜರ್ಮನಿಯ 13 ಜನ, ಆಗಲೇ ಹೇಳುವಾಗ ತಪ್ಪಿ ಹೋಯ್ತು. ಜರ್ಮನಿಯಿಂದ 13 ಜನ ಸೈನಿಕರು, ಫ್ರಾನ್ಸಿಂದ 17 ಜನ, 30 ಜನ, ಒಬ್ಬ ಬ್ರಿಟನ್, ಹಿಂಗೆ ಲೆಕ್ಕ ಹಾಕಿ 40 ಜನ ಇದ್ದಾರೆ. ಅದನ್ನು ಟಿ ವಿಯಲ್ಲಿ ತೋರಿಸ್ತಾ ಇರೋದ್ರೆ ಏನಂದರೆ, 1000 ಗಟ್ಟಲೆ ಸೈನಿಕರು ಬಂದು ಅಲ್ಲಿ ನೆರೆದಿದ್ದಾರೆ. ಗ್ರೀನ್ಲ್ಯಾಂಡ್ನಲ್ಲಿ ನ್ಯಾಟೋ ವಿರುದ್ಧ ಹೋರಾಟ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ, ಅಮೇರಿಕೆ ವಿರುದ್ಧ, ಸೈನಿಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸ್ತಾ ಇದ್ರು. ಇವತ್ತು ಟಿ ವಿ ಚಾನಲ್ಗಳನ್ನು ಜನ ಯಾಕೆ ನಂಬ್ತಾ ಇಲ್ಲ ಅಂದರೆ, ಅವರು ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋದಿಲ್ಲ. ಅದಕ್ಕಾಗಿ ಬೇಕಾದಂಥ ಅಧ್ಯಯನವಂತೂ ಸಂಪೂರ್ಣವಾಗಿ ಇರೋದೇ ಇಲ್ಲ. ವಾಚಾಳಿತನವೇ, ಸಮಯ ಹರಣ ಮಾಡುವುದೇ, ಕಾಲಕ್ಷೇಪ ಮಾಡುವುದೇ ಆದ್ಯತೆಯಾದಾಗ ಸುದ್ದಿಯನ್ನು ಗ್ರಹಿಸುವ ಮನಸ್ಥಿತಿ ಹೊರಟೋಗುತ್ತೆ. ಮತ್ತು ಏನನ್ನು ಬೇಕಾದರೂ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ರೆ ಜನ ನೋಡ್ತಾರೆ ಅಂತ ಭಾವಿಸಿರುವಂಥ ತಪ್ಪು ಕಲ್ಪನೆ ಇದೆ ಅಲ್ಲ, ಅದರಿಂದಾಗಿ ಟಿ ವಿ ಜನರಿಂದ ದೂರ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಅದ್ರ ಮಧ್ಯೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುವಂಥ ಒಂದಷ್ಟು ನಮ್ಮಂಥ ಪ್ರಾದೇಶಿಕ ಕೆಲವು ಚಾನಲ್ಗಳು ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬಹುಪಾಲು ಹಾಗೆ ಆಗಿರೋದ್ರಿಂದ ನಮ್ಮಂಥವರು ಸ್ವಲ್ಪ ಕಷ್ಟಪಟ್ಟು ಓದಿ ಮಾಡಿ ಜನರಿಗೆ ಹೇಳೋಣ ಅನ್ನುವಂಥ ಕಳಕಳಿ ಇಟ್ಕೊಂಡವರು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದೆ ಹೋದ್ರೆ ಜನ ಎಲ್ಲ ಬಿಗ್ ಬಾಸ್ ನೋಡಿಕೊಂಡೇ ಕಳೆದ್ಬಿಡೋರು. ಒಂದಷ್ಟು ಜನ ಸತ್ವಯುತವಾದಂಥದ್ದನ್ನು ನೋಡಲಿಕ್ಕೆ ಕೂಡ ಮಾನಸಿಕವಾಗಿ ಸನ್ನದ್ಧರಾಗಿರ್ತಾರೆ ಮತ್ತು ಅದಕ್ಕಾಗಿ ಜೀವನದಲ್ಲಿ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಮೀಸಲಾಗಿಟ್ಟಿರ್ತಾರೆ. ಮತ್ತೊಮ್ಮೆ ತಮಗೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಹರಸಿದ, ಆಶೀರ್ವದಿಸಿದ ಎಲ್ಲ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ನತಮಸ್ತಕನಾಗ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ವಾಹಿನಿ ನಿಮ್ಮದು, ಇದನ್ನು ಬದುಕಿಸುವ ಹೊಣೆ ಕೂಡ ನಿಮ್ಮದೇ. ಅದನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ವಿನಯದಿಂದ ಹೇಳ್ತಾ ಇದ್ದೀನಿ. ನಮಸ್ಕಾರ.